ಮ್ಯಾಂಗೋ ಸೀಸನ್ ಮುಗಿತಾ ಬಂತು. ಮ್ಯಾಂಗೋ ಸೀಸನ್ ಮುಗಿಯೋ ಅಷ್ಟರಲ್ಲಿ ಒಂದು ಸ್ಪೆಷಲ್ ಮ್ಯಾಂಗೋ ಡಿಶ್ ಮಾಡ್ಕೊಂಡು ತಿನ್ನಲಿಲ್ಲ ಅಂದರೆ ಮ್ಯಾಂಗೋ ಸೀಸನ್ನೇ ವೇಸ್ಟ್ ಅನಿಸುತ್ತೆ. ಅದಕ್ಕೆ ಮನೇಲಿದ್ದಿದ್ದು ಸ್ವಲ್ಪ ಹಣ್ಣು ತೊಗೊಂಡು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂತ ನೀಟಾಗಿ ಮಾವಿನೆಣ್ಣೆ ಒಂದು ವಾಟೆ ಎಲ್ಲ ನೀಟಾಗಿ ತಕ್ಕೊಂಡ್ರೆ ಫಸ್ಟು ಮಾವಿನೆಣ್ಣಿನ ವಾಟೆ ತೆಗೆದು ಆದ ನಂತರ ಬಾದಾಮಿ ಗೋಡಂಬಿ ಸ್ವಲ್ಪ 10 ಪೀಸ್ನ ನೀಟಾಗಿ ಪೀಸ್ ಮಾಡಿಕೊಂಡೆ. 10 ಪೀಸ್ ಮಾಡ್ಕೊಂಡ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಪಾನ್ ಇಟ್ಟು ಅದಕ್ಕೆ ಒಂದು ಲೋಟ ಹಾಲು ಹಾಕಿಬಿಟ್ಟು ನೀಟಾಗಿ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೊಂದು ಸ್ವಲ್ಪ ಕಸ್ಟರ್ಡ್ ಮಿಲ್ಕು ಮತ್ತು ಕಾರ್ನ್ಫ್ಲೋರ್ ಇಟ್ಟು ಅದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ ಅದನ್ನು ಕಸ್ಟರ್ಡ್ ಮಿಲ್ಕು ಮತ್ತು ಕಾರ್ನ್ಫ್ಲೋರ್ ಆದ್ಮೇಲೆ ಹಾಲಿಗೆ ನೀಟಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿದೆ. ಬಾಯ್ಲ್ ಆದ ನಂತರ ಪೀಸ್ ಮಾಡ್ಕೊಂಡಿದ್ದು ಬಾದಾಮನ್ನೆಲ್ಲ ಹಾಕಿ ತಣ್ಣಗಾದ ನಂತರ ಅದನ್ನು ಮ್ಯಾಂಗೋ ಏನು ವಾಟೆ ತೆಗೆದಿಟ್ಟಿದ್ವಲ್ಲ ಅದಕ್ಕೆಲ್ಲ ಫಿಲ್ ಮಾಡಿ ಒಂದು ಬೌಲಿಗೆ ಹಾಕಿ ಫ್ರಿಜ್ಜಿಗೆ ಇಡಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅದನ್ನೊಂದು ಬೌಲಿಗಿಟ್ಟು ಫ್ರಿಜ್ಜಿಗಿಟ್ಟೆ ನಂತರ 24 ಅವರ್ಸ್ ಆದಮೇಲೆ ಅದನ್ನು ತೆಗಿಯೋದು. ಆಫ್ಟರ್ 24 ಅವರ್ಸ್ ಡಿಲಿಷಿಯಸ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ. ಈ ಥರ ರೆಡಿಯಾಗಿರೋ ಮ್ಯಾಂಗೋ ಐಸ್ ಕ್ರೀಮ್ನ ಮೇಲ್ಗಡೆ ಸಿಪ್ಪೆ ಎಲ್ಲ ರಿಮೂವ್ ಮಾಡಬೇಕು. ನೀಟಾಗಿ ರಿಮೂವ್ ಮಾಡಿ ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಡಿಲಿಷಿಯಸ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಟು ಈಟ್.